ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಹೇಳ್ತಾ ಇದ್ವಿ, ಬೆಂಗಳೂರಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮನೆಯಿಂದ ಪರಾರಿಯಾಗಿದ್ದಾರೆ ಅತುಲ್ನ ಅತ್ತೆ ಮತ್ತು ಬಾವ. ಇಬ್ಬರು ಬೈಕ್ನಲ್ಲಿ ಪರಾರಿಯಾಗಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರು ಪೊಲೀಸರ ಭಯದಿಂದ ಪರಾರಿಯಾದ್ರ ಇಬ್ರು. ಪ್ರಕರಣದ ವಿಚಾರಣೆಗೆ ಅಂತ ಹೋಗಿದ್ರು ನಮ್ಮ ಪೊಲೀಸರು. ಅವ್ರನ್ನ ನೋಡ್ತಾ ಇದ್ದಂತೆ ಬೈಕ್ ಎತ್ಕೊಂಡು ಪರಾರಿಯಾಗಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಉತ್ತರ ಪ್ರದೇಶದ ಚೌನ್ಪುರದ ಬಳಿ ಅವರ ಮನೆ ಇತ್ತು. ಆ ಮನೆಯಿಂದಲೇ ಇಬ್ಬರು ಪರಾರಿಯಾಗಿರುವ ದೃಶ್ಯ. ಅತುಲ್ನ ಪತ್ನಿ ನಿಖಿತಾ, ಅವರ ತಮ್ಮ ಮತ್ತು ಸಹೋದರ ಪರಾರಿಯಾಗಿದ್ದಾರೆ. ನೋಡಿ, ಇದು ಬೈಕಲ್ಲಿ ಪರಾರಿ ಆಗ್ತಾ ಇರುವಂಥ ದೃಶ್ಯ. ಇಲ್ಲಿ ನಮ್ಮ ಪೊಲೀಸರು ಹೋದ ತಕ್ಷಣ ಅವರ ತಾಯಿ ನೋಡಿ ಯಾರ್ಯಾರು ಮಾಡಿದ ತಪ್ಪು ಯಾರ್ಯಾರಿಗೆ ಅಂತ ಹೇಳೋದು ಅದಕ್ಕೇನೆ. ಆಮೇಲೆ ಇಲ್ಲೊಂದು ಆರೋಪ ಇದೆ, ಇವರು ಕೂಡ ಸೇರ್ಕೊಂಡಿದ್ದಾರೆ ಅದಕ್ಕೆ ಅಂತೇಳಿ. ಯಾಕೆಂದರೆ ಅತುಲ್ನ ಅತ್ತೆ, ಬಾವ, ಆಮೇಲೆ ತಾಯಿ, ಸಹೋದರ ಎಲ್ಲರೂ ಸೇರಿ ನೋಡಿ ಇವರು ಪೊಲೀಸರು ಹೋದಾಗ ಅವರು ಕೈ ಮುಕ್ಕೊಂಡು ಓಡೋಗ್ಬಿಟ್ರು ಅಂತ ಅನಿಸುತ್ತೆ. ಆಮೇಲೆ ಹೆಣ್ಣು ಮಕ್ಕಳಾಗಿರೋ ಕಾರಣಕ್ಕಾಗಿ ಸಡನ್ನಾಗಿ ಆ ಥರ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಸೊ ಹಂಗೆ ಬರ್ತಾ 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 ಓಡೋಗ್ಬಿಟ್ರು ನೋಡಿ. ಈತನೇ ಅತುಲ್. ಇದೊಂದು ವಿಶೇಷ ಪ್ರಕರಣ ರೀ. ಆಮೇಲೆ ಇಂಥ ಪ್ರಕರಣಗಳು ಅನೇಕ ಆಗಿದೆ, ಏನೂ ಮಾಡೋಂಗಿರಲಿಲ್ಲ. ಆದರೆ ಒಂದೊಂದು ಸಂದರ್ಭ ಬರುತ್ತೆ. ನೀವು ಕಾಂತಾರ ಸಿನಿಮಾ ನೋಡಿದರೆ ಅದರ ಡಯಲಾಗ್ ನನಗೆ ಭಾಳ ಫೇಮಸ್ಸು. ನಾನು ಪರ್ಸ್ನಲಿ ಅದನ್ನು ಭಾಳ ಇಷ್ಟಪಡ್ತೀನಿ. ಅಂದರೆ ದೈವದ ಮುಂದೆ ಅವನು ಕೇಳ್ತಾನಲ್ವ, ಯಾವುದೊಂದು ವಿಷಯ ಕೇಳ್ತಾನೆ. ಆಗ ಮುಂದೆ ಒಂದು ಕಾಲ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಒಂದು ಆ ನಂಬಿಕೆ ಇದೆ. ಏನು ಸರ್ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವಾಗ ಆ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಏನೂ ಇರೋದಿಲ್ಲ. ನಮ್ಮಲ್ಲೊಂದು ಗಾದೆ ಮಾತಿದೆ, ಪಾಪದ ಕೊಡ ತುಂಬಬೇಕು ಅಂತೇಳಿ, ಅರ್ಧ ಆಗೋದಿಲ್ಲ ಕಂಪ್ಲೀಟ್ ಆದಾಗ ಅಂತೇಳಿ. ಆಗ ಒಂದು ವಿಷಯಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಈಗ ಅತ್ಯಾಚಾರ ಕೇಸ್ಗಳು ತುಂಬ ಆಗ್ತಾ ಇತ್ತು. ಆದರೆ ಯಾವಾಗ ಡೆಲ್ಲಿಯಲ್ಲಿ ನಿರ್ಭಯ ಅತ್ಯಾಚಾರ ಕೇಸ್ ಆದಾಗ ಎಲ್ಲದಕ್ಕೂ ಒಂದು ಶಾಶ್ವತ ಅಂದರೆ ಅದಕ್ಕೆ ಭಾಳ ಸ್ಟ್ರಾಂಗ್ ಆದಂಥ ನಿರ್ಧಾರ ಕೈಗೊಳ್ಳೋದಕ್ಕೆ ಗಲ್ಲು ಶಿಕ್ಷೆ ಆದಮೇಲೆ ಅಂದರೆ 576A ಎಲ್ಲ ತರಲಾಯಿತು. ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅದಕ್ಕೆ ಇದಿಲ್ಲ ಅಂತ, ಏನು ಜಾಮೀನಿಲ್ಲ ಅಂತ. ಯಾಕಂದರೆ ಒಂದು ಸ್ಟೋರಿ ಆಗಿತ್ತು ಶ್ರುತಿ. ಹೆಂಗೆ ಅಂತಂದರೆ ಒಬ್ಬ ವಯಸ್ಕ ಒಂದು ಹೆಣ್ಣು ಮಗಳನ್ನು ರೇಪ್ ಮಾಡಿರ್ತಾನೆ. ಮಾಡಿ ಕೇಸ್ ಆಗತ್ತೆ, ಮತ್ತೊಂದು ಆಗತ್ತೆ. ಅಕ್ಕಪಕ್ಕದ ಮನೆಯವರು, ಇವನಿಗೆ ಜಾಮೀನು ಸಿಕ್ಕಿರುತ್ತೆ. ಆ ಹೆಣ್ಣು ಮಗಳು ಮರುದಿವಸ ಬೆಳಿಗ್ಗೆ ಎದ್ದು ರಂಗೋಲಿನ ಮತ್ತೊಂದೇನೊಂದು ಆಗ್ತಾ ಇರ್ತಾಳಂತೆ. ಇವನು ಪಕ್ಕದ ಮನೆಯಲ್ಲಿ ಈಸಿ ಚೇರಲ್ಲಿ ಕಾಫಿ ಇರ್ತಾ ಅವಳನ್ನೇ ವಾಪಸ್ ನೋಡ್ತಾ ಇದ್ದಾನೆ. ನೀವೊಂದು ಸನ್ನಿವೇಶ ಅರ್ಥ ಮಾಡ್ಕೊಳ್ಳಿ, ಹಿಂಗಿರ್ಬೇಡ. ಆಮೇಲೆ ಅವಳನ್ನು ನೋಡಿ ಒಂಥರ ವಿಚಿತ್ರವಾಗಿ ನಗ್ತಾ ಇದ್ನಂತೆ. ಒಂದು ಘಟನೆ ನಾನು ಒಂದು 7-8 ವರ್ಷಗಳ ಹಿಂದೆ ಓದಿದಂಥ ಒಂದು ಸ್ಟೋರಿ ಅದು. ಇದು ನಿಜ ಕತೆ. ಇಲ್ಲಿ ಕೂಡ ಏನಾಯಿತು, ಈ ಸ್ಟೋರಿ ಪ್ಯಾಕೇಜ್ ಇದೆಯಲ್ಲ, ಹೇಳಿದ್ದಾನೆ. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ತನ್ನ ಹೆಂಡತಿ ಕೊಟ್ಟ ಅದೊಂದು ದೂರು ಗಂಡನ ಜೀವಕ್ಕೆ ಕುತ್ತು ತಂತ ಅಷ್ಟಕ್ಕೂ ದಾಖಲಾದ ಆ ಕೇಸ್ ಏನು, ಈ ಕೇಸಿನ ಮರ್ಮ ಏನು, ಯಾಕೆ ಆತ ಆತ್ಮಹತ್ಯೆ ಮಾಡಿಕೊಂಡ, ಹಾಗಿದ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗಿಲ್ವಾ, ಆತ ಕಿರಿಕಿರಿ ಮಾಡಿಲ್ವಾ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಆದರೆ ಅದಕ್ಕೆ ಹೊರತಾಗಿ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಗಂಡಸರಿಗೂ ಕೂಡ ಸೇಫ್ಟಿ ಇಲ್ವಾ, ಹಾಗಿದ್ರೆ ಹೆಣ್ಮಕ್ಳು ಏನು ಬೇಕಿದ್ರೂ ಮಾಡ್ಬೋದಾ, ಹೆಣ್ಮಕ್ಳು ಕಾನೂನನ್ನು ಮಿಸ್ಯೂಸ್ ಮಾಡುವಂಥ ಅವಕಾಶಗಳಿಲ್ವಾ ಅಂಥದ್ದೊಂದು ಆಗಿದೆ ಅಂತೇಳಿ ಅತುಲ್ ಒಂದು ಚೀಟಿ ಬರೆದು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸ್ಟೋರಿ ನೋಡಿ. ಅತುಲ್ ಸುಭಾಷ್ ಆತ್ಮಹತ್ಯೆ ಕಿಚ್ಚು. ಹೆಂಡತಿ ಕಾಟಕ್ಕೆ ಬೇಸತ್ತು ನೇಣಿಗೆ ಶರಣು. 498A ಸೆಕ್ಷನ್ ಏನ್ ಹೇಳುತ್ತೆ, ಶಿಕ್ಷೆ ಏನು? ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹದಿಂದ ನೇಣಿಗೆ ಶರಣದ ಟೆಕ್ಕಿ ಅತುಲ್ ಕೇಸ್ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಹೆಂಡತಿ ಹೂಡಿದ ಕೇಸ್ ಏನು, ಅದು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಏನಿದು IPC 498A ಸೆಕ್ಷನ್? ಇದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ. ಕೌಟುಂಬಿಕ ಹಿಂಸೆ ವಿರೋಧಿಸಿ ಈ ಕೇಸ್ ಹಾಕಬಹುದು. ಪತಿ ಅವರ ಸಂಬಂಧಿಕರು ವಿರುದ್ಧ ಮಹಿಳೆ ಕೇಸ್ ಹಾಕಬಹುದು. ಈ ಸೆಕ್ಷನ್ ಹಾಕಿದ್ರೆ ಬೇಲ್ ಸಿಗೋದೇ ಇಲ್ಲ. ತಪ್ಪು ಸಾಬೀತಾದ್ರೆ 3 ವರ್ಷ ಶಿಕ್ಷೆ ಮತ್ತು ದಂಡ. ಇದೆಲ್ಲ ಒಂದ್ ಕಡೆಯಾದ್ರೆ 498A ಸೆಕ್ಷನ್ ಅನ್ನೇ ಮಹಿಳೆಯರು ಅಸ್ತ್ರವನ್ನಾಗಿಸಿಕೊಂಡಿದ್ರ.
ಸೆಕ್ಷನ್ ದುರುಪಯೋಗ. ವೈಯಕ್ತಿಕ ದ್ವೇಷ ಸಾಧಿಸಲು ಗಂಡನ ವಿರುದ್ಧ ಬಳಕೆ. ಗಂಡನ ಕುಟುಂಬದ ವಿರುದ್ಧ ಸೇಡಿಗಾಗಿ ಈ ಸೆಕ್ಷನ್ ಬಳಕೆ. ಗಂಡನ ಕುಟುಂಬದ ವಿರುದ್ಧ ಕಾನೂನು ಅಸ್ತ್ರವಾಗಿ ಬಳಸುವ ಪ್ರವೃತ್ತಿ. ನಮ್ಮ ಬೇಡಿಕೆ ಈಡೇರಿಕೆಗೆ ಮಹಿಳೆಯರಿಂದ ದುರ್ಬಳಕೆ. ಹಾಗಾದ್ರೆ 498A ಕೇಸ್ ದಾಖಲಾದ್ರೆ ಏನೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ, ಬಲಿ ಸೆಕ್ಷನ್ 498A ಕಂಪ್ಲೇಂಟ್ ಆಗ್ತಿದ್ದ ಹಾಗೆ FIR ಆಗುತ್ತೆ, ತನಿಖೆ ಶುರುವಾಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ. ಈ ಕೇಸ್ನಲ್ಲಿ 3-4ರಿಂದ 4 ಜನರ ಮೇಲೆ ಕೇಸ್. ಈ ಹಿಂಸೆಗೆ ಪ್ರಚೋದನೆ ಕೊಟ್ಟವರೇ ಮೂಲ ಕಾರಣ. ಬೇಲ್ ಮೇಲೆ ಬಿಡುಗಡೆಯಾದಂತಹ ಕೇಸ್. ಗಂಡ ಹೆಂಡತಿ ಒಪ್ಪಿಕೊಂಡ್ರೂ ರಾಜಿಯಾಗಲು ಬರಲ್ಲ. ಸಾಕ್ಷ್ಯಗಳ ಆಧಾರದ ಮೇಲೆ ಕೋರ್ಟ್ನಲ್ಲಿ ಶಿಕ್ಷೆ ಪ್ರಕಟ. ತಪ್ಪು ಸಾಬೀತಾದ್ರೆ 3 ವರ್ಷದವರೆಗೆ ಶಿಕ್ಷೆ ಹಾಗೂ ದಂಡ. ಈ ಸೆಕ್ಷನ್ ದುರುಪಯೋಗದ ಬಗ್ಗೆ ದೇಶಾದ್ಯಂತ ಕಿಚ್ಚು ಹಚ್ಚುತ್ತಿದ್ದಂತೆ ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ. ಸುಪ್ರೀಂ ಕಳವಳ. ಸೆಕ್ಷನ್ ದುರ್ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ. ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಕೋಟೇಶ್ವರ ಸಿಂಗ್ ಪೀಠ. ಸರಿಯಾಗಿ ತನಿಖೆ ಆಗದಿದ್ದಲ್ಲಿ ಕಾನೂನು ದುರುಪಯೋಗ. ಇಂತಹ ಪ್ರಕರಣಗಳನ್ನ ಪ್ರೋತ್ಸಾಹಿಸಬಾರದು. ಏನೇ ಆಗಲಿ ಯಾವುದೇ ಕಾನೂನು ದುರ್ಬಳಕೆ ಆಗಬಾರದು. ಒಂದೊಮ್ಮೆ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ಆದ್ರೆ ಅಮಾಯಕರು ಬಲಿಯಾಗಬಾರದು. ಇದು ರಿಪಬ್ಲಿಕ್ ಕನ್ನಡ ಕಳವಳಿ. ದೀಪಕ್ ಡಿಸೋಜಾ ಜೊತೆ ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ. ವೀಕ್ಷಕರು, ಏನಾಗಿರೋದು ಇದು ಸ್ಟೋರಿ ಅಂತಂದರೆ, 2019ರಲ್ಲಿ ಮದುವೆ ಆಗ್ತಾರೆ, 4 ವರ್ಷದ ಒಂದು ಮಗು ಇರುತ್ತೆ, ಅವರು ಬೆಂಗಳೂರಲ್ಲಿ ಇರ್ತಾರೆ, ಆಕೆ ಉತ್ತರ ಪ್ರದೇಶದವಳು. ಕೇಸ್ ಶುರು ಆಗುತ್ತೆ. ಈ ಹಿಂದೆ ಕೂಡ ಇಂಥ ಅನೇಕ ಕೇಸ್ ಹಾಕಿರ್ತಾಳೆ ಅವಳು. ಹೆದರಿಸೋದು, ದುಡ್ಡು ಪೀಕೋದು, ಆಮೇಲೆ ಕೇಸ್ ವಾಪಸ್ ತಗೊಳ್ಳೋದು. ಈಗೇನಾಯಿತು, ಕೇಸ್ ವಾಪಸ್ ತಗೊಳ್ಬೇಕು ಅಂತಂದರೆ 3 ಕೋಟಿ ಕೊಡಬೇಕು ಅಂತ ಕೇಳಿದ್ಲು. ಆಮೇಲೆ ಮಗುನ ತೋರಿಸೋದಿಲ್ಲ, ಮಗುನ ತೋರಿಸ್ಬೇಕಂದ್ರೆ 30 ಲಕ್ಷ ಕೊಡಬೇಕು ಅಂತ. ಮಗುನ ತೋರಿಸ್ಬೇಕು ಸ್ವಂತ. ಇನ್ನು ಪ್ರತಿ ತಿಂಗಳು 2 ಲಕ್ಷ ಕೊಡಬೇಕು ಅಂತ ಒಂದು. ಆಮೇಲೆ ಅವನು ಡೆತ್ ನೋಟಲ್ಲಿ ಏನು ಬರೆದಿದ್ದಾನೆ ಅಂತಂದರೆ, ಭಾಳ ಕಿರುಕುಳ ಆಗಿದೆ. ನನ್ನ ಮಗನಿಗೆ ಮೌಲ್ಯಗಳನ್ನು ಕಳಿಸಿ, ನನ್ನ ಏನು ಸಮಾಧಿ ಏನಿದೆ ನಾನು ಸತ್ತ ನಂತರ ಅಲ್ಲಿಗೆ ನನ್ನ ಹೆಂಡತಿ ಮತ್ತು ಅವರ ಕುಟುಂಬದವರು ದಯವಿಟ್ಟು ಬರದಾಗೆ ನೋಡ್ಕೊಳ್ಳಿ. ಒಂದು ವೇಳೆ ನನ್ನ ಚಿತಾಭಸ್ಮವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ದಯವಿಟ್ಟು. ಆಕೆಗೆ ಶಿಕ್ಷೆ ಆದರೆ ಅದನ್ನು ವಿಸರ್ಜನೆ ಮಾಡಿ, ಇಲ್ಲ ಅಂತಂದರೆ ಚರಂಡಿಗೆ ಹಾಕಿ. ಜಸ್ಟಿಸ್ ಇಸ್ ಡ್ಯೂ ಅಂತೇಳಿ, ಇನ್ನೂ ಸಿಗಬೇಕು ಅಂತೇಳಿ. ನೋಡಿ, ಇಂಥ ಕಾನೂನುಗಳೆಲ್ಲ ಬರೋದು ನಿಜವಾಗಿ ಪಾಸಿಟಿವ್ ಆಗಿ ಬರೋದು. ಆಮೇಲೆ ಅದು ಹೆಂಗೆ ನೆಗೆಟಿವ್ ಆಗುತ್ತೆ ಅಂತೇಳಿ ಇಂಥದ್ದು ಅನೇಕ ನೋಡಿದ್ದೀನಿ ನಾನು. ಕೆಲವು ದೊಡ್ಡ ದೊಡ್ಡ ನಾಯಕರು ಬೇರೆ ಬೇರೆ ದೇಶಗಳಲ್ಲಿ ಎಂಥ ಜನಾನುರಾಗಿ ಆಗಿರ್ತಾರೆ ಅಂತಂದರೆ, ಅವರನ್ನು ಜನಗಳು ತುಂಬ ಇಷ್ಟಪಡೋಕೆ ಶುರು ಮಾಡ್ತಾರೆ. ಕೊನೆಗೆ ಏನಾಗುತ್ತೆ, ಅವರಿಗೆ ನಾನೇ ದೇವರು ಅಂತ ಆಗ್ಬಿಡುತ್ತೆ. ಆಮೇಲೆ ಅಂಥವ್ರನ್ನ ಒಡೆದು ಸಾಯಿಸೋದು ಕೂಡ ನಡೆದಿದೆ. ಇಲ್ಲಿ ನೋಡಿ, ಇದೊಂದು ಕಾನೂನು. ಒಂದು ನಿಮಿಷ, ಇದೊಂದು ಕಾನೂನು. ಎರಡನೇದು ಹೆಂಗೆ ದುರುಪಯೋಗ ಆಗುತ್ತೆ ಅಂತೇಳಿ ನಾನು ಮೊನ್ನೆ ಕೂಡ ಹೇಳಿದೆ. ಅಟ್ರಾಸಿಟಿ ಕೇಸ್ ಅಂತಿದೆ, ಆ ಜಾತಿನಿಂದನೇ. ನಿಜವಾಗ್ಲೂ ಭಾಳ ಅತ್ಯುತ್ತಮವಾದಂಥ ಕೇಸ್. ಯಾಕಂದರೆ ನಮ್ಮಲ್ಲಿ ದಲಿತರನ್ನು, ತುಳಿತಕ್ಕೊಳಗಾದವರನ್ನು, SC/STಗಳನ್ನು ಯಾವ ರೀತಿ ಕೆಟ್ಟ ಕಳಕಾಗಿ ನಡೆಸ್ಕೋತಾ ಇದ್ರು ಅಂತಂದರೆ, ದೊಡ್ಡವನು ಬಂದಾಗ ಚಪ್ಪಲಿ ಎತ್ತಿ ತಲೆ ಮೇಲೆ ಇಟ್ಕೋಬೇಕು, ಆಮೇಲೆ ಹಿಂಗೆ ಲುಂಗಿ ಕಟ್ಟಿದ್ರೆ ಕೆಳಗೆ ಬಿಡಬೇಕು, ಆಮೇಲೆ ಹೆಣ್ಮಕ್ಳು ಏನು ಸೆರಗ್ ಹಾಕ್ಕೊಂಡಿರಬಾರ್ದು, ಆಮೇಲೆ ಅವ್ರು ಹೇಳಿದ್ದನ್ನು ಕೇಳಬೇಕು, ಅದಕ್ಕಿಂತ ಮೊದಲು ಹಿಂಗೆ ಒಂದು ಇದು ಕಟ್ಟಿ ಅವರ ಉಗುಳು ಕೆಳಗೆ ಬೀಳಬಾರ್ದು, ಹೀಗೆಲ್ಲ ಇತ್ತು. ಆಗ ಅದಕ್ಕಾಗಿ ಬಂದಂಥದ್ದು ಅಟ್ರಾಸಿಟಿ. ಅವರನ್ನು ಏನಾದರೂ ಅವಮಾನಿಸಿದ್ರೆ ಅವ್ರಿಗೆ ಏನು ಜಾಮೀನಿಲ್ಲ ಅನ್ನೋಂಥ ಶಿಕ್ಷೆ ಅಂತ. ನೋಡಿ, ಅದನ್ನೇ ಒಬ್ಬ ತಲೆ ಇದ್ದವ ಹೆಂಗೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾನೆ ಅಂತಂದರೆ, ನಾನು ನೆನ್ನೆ ಕೂಡ ಹೇಳಿದೆ. ಈಗ ನಾನೊಬ್ಬ ದುಡ್ಡಿದ್ದವ, ಆಯಿತಾ, ನಾನು ಇದಕ್ಕೆ ಕೊಡ್ತೀನಿ, ಏನು ಸಾಲ ಕೊಡ್ತೀನಿ. ಸಾಲ ವಾಪಸ್ ತಗೊಳಕ್ಕೆ ಹೋದಾಗ ಅವನು ಕೊಡೋದಿಲ್ಲ, ಅವನು ಬೈತಾನಲ್ವಾ. ನಾನು ರಿಕವರಿಗೆ ಏನು ಮಾಡ್ತೀನಿ, SC/ST ಹುಡುಗರನ್ನ ನೇಮಕ ಮಾಡಿಬಿಡ್ತೀನಿ. SC/ST ಹುಡುಗರ ಅದಕ್ಕೆ ಗೊತ್ತಿಲ್ಲ ಸಂಬಳ ಕೊಡ್ತವೆ ಅಂತಂದು ಅವ ಬೈದರೆ